ಹಾಸ್ಟೆಲ್ ಬಿಟ್ಟು ಬಂದಿರಿ ಹೆಂಗೆ? ಭಾಳ ಬೇಜಾರಾಗತ್ತೈತಿ. ಒಂಥರ ಮನ್ಸಿಗೆ ಊರಿಗೆ ಬರೋಕೆ ಮನ್ಸ ಇದ್ರಲಿಲ್ಲ ರೀ. ಅಲ್ಲೇ ಅವ್ರು ಕೂಡ ಇರ್ಬೇಕು ಅನ್ಸಾತಿತ್ತು. ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲರನ್ನೂ ಕಳ್ಸಾಕತ್ತು. ಅದಕ್ಕೆ ನಾವು ಬಂದ್ವಿ. ಜಮ್ಮು. ನೀವು ಇರೋ ಪ್ಲೇಸಿಂದ ಮತ್ತು ಯೂಸ್ ಮಾಡಿದ ಪ್ಲೇಸಿಗೆ ನಿಮಗೆ 25 ಕಿಲೋಮೀಟ್ರ್ ಅಷ್ಟೇ ದೂರ ಐತ್ರಿ ಅದು. ಹೇಳಕ್ಕೆ ಆಗೋಂಗಿಲ್ಲ ಬಿಡ್ರಿ ಅದನ್ನೆಲ್ಲ. ಭಾಳ ಭಯ ಸೈರನ್ ಇದನ್ನ ಆತಂದ್ರೆ ಕೆಳಗೆ ಬಂದುಬಿಡೋದ್ರಿ. ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು. ಆವಾಜು ಮಾಡ್ಲಂಗೆ, ಲೈಟು ಹಚ್ಚಲಂಗೆ, ಟಾರ್ಚ್ನೂ ಹಚ್ಚಲಂಗೆ, ಏನು ಹಚ್ಚಲಂಗೆ, ಮೊಬೈಲೆಲ್ಲ ಆಫ್ ಮಾಡಿಬಿಡಿದ್ರಿ. ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿದ್ರು. ಕಳಿಸ್ತಿರ್ಲಿಲ್ಲ ರೀ ಹೊರಗೆ. ಅದು ಯಾರೂ ಹೋಗ್ತಿರ್ಲಿಲ್ಲ, ನೋಡಿಲ್ಲ ರೀ. ಆದ್ರೆ ಆವಾಜ್ ಕೇಳಿಸ್ತಿತ್ತು. ಭಯ ಆಗ್ತಿತ್ತು. ಸೇಫ್ ಅನ್ನೋಕೇನು ರೀ, 25 ಕಿಲೋಮೀಟ್ರ್ ಅಷ್ಟೇ. ಅದಕ್ಕೆ ನಮ್ಮೇಲೆ ಬಾಂಬ್ ಇತ್ತು ರೀ. ಮತ್ತು ಅಲ್ಲಿ ಇಷ್ಟು ಅಲ್ಲೇ ಅಷ್ಟು ಸಮೀಪ ಇದ್ದೀವಿ. ಎಲ್ಲ ಭಯ ಆಯಿತು. ಅದಕ್ಕೆ ಮೇಡಮ್ ಯುದ್ಧ ಆಗ್ಬೇಕಂದ್ರೆ ಬೇಡ ಅಂತ ಬ್ಯಾಡ್. ನಿಮ್ಮ ಮದುವೆ ಆಗಿ 1 ವರ್ಷ. ನಿಮ್ಮ ಯಜಮಾನ್ರ ಜಾಯ್ನ್ ಆಗಿತ್ತು ಅವರು 9 ವರ್ಷ. ಈಗ ಅವ್ರು 4 ಹಾಂ ಬಿಟ್ಟು ಬಂದು ಕೆಟ್ಟ ಅನಿಸುತ್ತೆ. ಭಾಳ ಬೇಜಾರಾಗತ್ತೆ. ಬರಾಕ್ ಮನ್ಸ ಇದ್ದಿರಲಿಲ್ಲ. ನಿಮ್ಮ ಹೆಸರು? ಅಶ್ವಿನಿ ಹಳಿಗೆ.